ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನ್ಯಾಗ ನಾವೆಲ್ಲರೂ ಎಲ್ಲಮ್ಮ ಗುಡ್ಡಕ್ಕೆ ಹೊಂಟಿದ್ದು. ಸುಪ್ರಿಯಾನ್ ಮದುವೆ ಆದ ತಕ್ಷಣ ಹೋಗ್ಬೇಕಂದ್ರೆ ಅದ್ರ ನೆಕ್ಸ್ಟ್ ರೋಹಿಣಿ ಮ್ಯಾರೇಜ್ ಇತ್ತು ಮತ್ತು ಆ ಕೆಲಸ ಈ ಕೆಲಸ ಎಲ್ಲ ಬಂದು ಸ್ವಲ್ಪ ಪೋಸ್ಟ್ಪೋನ್ ಆಗತ್ತಿತ್ತು. ಹಾಗಾಗಿ ಈಗ ಎಲ್ಲರೂ ಒಂದು ಡೇಟ್ ಫಿಕ್ಸ್ ಮಾಡಿ ಈಗ ಸುಪ್ರಿಯಾನ ಮತ್ತು ಸುಪ್ರಿಯಾನ್ ಫ್ಯಾಮ್ಲಿ ಎಲ್ಲರನ್ನೂ ಕರ್ಕೊಂಡು ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೊಂಟಿದ್ದು. ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಎಲ್ಲಮ್ಮ ದೇವ್ರ ನಮ್ಮ ಮನೆ ದೇವ್ರ. ಹಾಗಾಗಿ ಹೊಸ ಮದುಮಕ್ಕಳನ್ನ ಕರ್ಕೊಂಡು ಮತ್ತು ಅವ್ರ ಫ್ಯಾಮ್ಲಿ ಎಲ್ಲರನ್ನೂ ಕರ್ಕೊಂಡು ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೊಂಟಿದ್ದು. ಮನ್ಯಾಗ ಹೊರಡ್ಬೇಕಾದ್ರೆ ಯಾರೂ ನಾಷ್ಟ ಮಾಡಿರಲಿಲ್ಲ, ಹೊರಗೆ ಮಾಡಕ್ಕೆ ಬರ್ತೈತಿ ಅಂತಂದ. ಇಲ್ಲಿ ನಮ್ಮ ಸಂಕೇಶ್ವರದಿಂದ ಮುಂದೆ ಕಮತ್ನೂರು ಬರ್ತೈತಿ. ಕಮತ್ನೂರ್ದಾಗ ಹೋಟೆಲ್ ಚಲೋ ಐತಿ, ರಾಘವೇಂದ್ರ ಹೋಟೆಲ್ ಅಂತಂದ. ಇಲ್ಲಿ ನಾಷ್ಟ ಊಟ ಎಲ್ಲನೂ ಸಿಗ್ತೈತಿ. ಬೆಳಿಗ್ಗೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಮತ್ತು ಎಲ್ಲ ಊಟನೂ ಚಲೋ ಇರ್ತೈತಿ, ನಾಷ್ಟಾನೂ ಚಲೋ ಇರ್ತೈತಿ. ಇಲ್ಲೇ ಮಾಡ್ಕೊಂಡು ಹೋಗೋಣ್ರಿ. ಮುಂದೆ ಗೋಕಾಕ್ ಸೈಡ್ ಅಷ್ಟೊಂದು ಸರಿ ಹೋಟೆಲ್ ಬರಂಗಿಲ್ಲ ಅಂತಂದ ಎಲ್ಲರೂ ಇಲ್ಲೇ ನಾಷ್ಟ ಮಾಡ್ಕೊಳತ್ತಿದ್ದು. ಹೆಂಗೂ ನಾಷ್ಟ ಟೈಮ್ ಆಗೈತಿ, ನಾಷ್ಟ ಮಾಡ್ಕೊಂಡನ ಮುಂದೆ ಹೋಗೋಣ ಅಂತಂದು ಎಲ್ಲರೂ ಈಗ ನಾಷ್ಟ ಮಾಡಕ್ಕೆ ಬಂದಿದ್ದು. ಎಲ್ಲರೂ ಸಿಂಗಲ್ ಇಡ್ಲಿ ತೊಗೊಂಡಿದ್ದು ಮತ್ತು ರಿಯಾಗ ಸಿಂಗಲ್ ಇಡ್ಲಿ ವಡ ಬೇಡಳು, ಆಕೆ ವಡ ತೊಗೊಂಡಿದ್ಲು. ಬಾಕಿದವರೆಲ್ಲರೂ ಒಂದೊಂದು ಸಿಂಗಲ್ ಇಡ್ಲಿ ಅಷ್ಟು ತೊಗೊಂಡಿದ್ದು. ನಮ್ಮ ಸಾನು ಇಡ್ಲಿ ವಡ ಬೇಡ, ನಂಗೆ ಪಲಾವ್ ಬೇಕಂದಳು. ಹಾಗಾಗಿ ಆಕೆಗೆ ಪಲಾವ್ ತೊಗೊಂಡಿದ್ದು. ಇಲ್ಲಿ ಬಿಲ್ ಕೌಂಟ್ರದಾಗ ರಾಹುಲ ಮತ್ತು ಅಣ್ಣ ಇಬ್ಬರು ಕೂಡಿ ನಾ ಕೊಡ್ತೇನೆ ನೀ ಕೊಡ್ತೇನೆ ಅಂತಂದು ಬಿಲ್ಲ ಹರಿದ್ಬಿಟ್ರು. ಮಾಲಕರ ನಗಾಕ್ ಹಿಡಿದ್ರು. ರಾಹುಲ್ ಒಟ್ಟ ಕೇಳಿಲ್ಲ, ನಾನು ಕೊಡವಂತಂದು ರಾಹುಲನ ಲಾಸ್ಟಿಗೆ ಬಿಲ್ ಕೊಟ್ಟರು. ಇಲ್ಲಿ ಆ್ಯಕ್ಚುಲಿ ಚಾನ ಸವಿತಾಗ ಬೇಕಾಗಿತ್ತು, ಆಕೆ ಕುಡಿಯಾಕಂತ ತೊಗೊಂಡಿಳು. ಬಟ್ ಇಲ್ಲಿ ನಮ್ಮ ರಿಯಾ ಸವಿತಾಗ ಒಟ್ಟ ಕೊಡಲಿಲ್ಲ, ಆಕಿನ ಕುಡಿದು ಬಿಟ್ಟಳು ಎಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಚಾ ಲವರ್ ಅನ್ನೋದಕ್ಕಿದ ಸಾಕ್ಷಿ. ಇಟ್ಟಿದಾಳು ಗಿಡ್ಡಿ ಚಾ ಕುಡಿಯತ್ತಾಳೆ. ಇದನ್ನ ನಿಮ್ಮ ಮಮ್ಮಿ ಕುಡಿತಾಳೇನ? ಈ ಕಪ್ದಾಗಿಂದ ನಿಮ್ಮ ಮಮ್ಮಿ ಕುಡಿಲಿ ಬೇಡ, ಅದನ್ನು ನೀನೇ ಕುಡಿಯಕ್ಕೆ. ಹಾಂ, ನಾ ಕುಡಿತೇನಲ್ಲ. ಯಾರಿಗೆ ಚಾ? ಈ ಚಾ ಯಾರಿಗೆ? ಆತ ಚಾಪಡಿ. ಈಗ ಅಲ್ಲಿ ನಾಷ್ಟದ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಪ್ರಯಾಣನ ಮುಂದೆ ಬೆಳೆಸಿದ್ದು. ಈಗ ಸವಿತಾಗ ಅಲ್ಲಿ ನಾವೆಲ್ಲರೂ ಹಾಕಿಡ್ದು, ನೀ ಬೇಕಾದ್ರೆ ಇನ್ನೊಂದು ಚಾ ತೊಗೊಂಡು ಕುಡಿವ ಅಂತಂದ್ರೆ ಬ್ಯಾಡ ಬಿಡ್ರಿ, ಟೈಮ್ ಆಗೈತಿ, ಇರ್ವತ್ತು ನಡೀರಿ ಅಂತ ಅಂದಳು. ಹಾಗಾಗಿ ಈಗ ಮತ್ತೆ ಮುಂದೆ ಹೊಂಟು ಎಲ್ಲರೂ. ನಮ್ಮ ಟ್ರಿಪ್ ಹಿಂಗೆ ಇರ್ತೈತಿ ನೋಡ್ರಿ. ಎಲ್ಲರೂ ಗಾಡಿಯಾಗ ಮಲ್ಕೊಳ್ಳೋದ, ಉದ್ದು ಬಿಟ್ಟ ಕಾಲು ಬಿಟ್ಟು. ನಮ್ಮ ಸಾನು ಮತ್ತು ರಿಷಿಗಂತೂ ಒಟ್ಟೆ ಕೊಂಡ್ರಂಗಿಲ್ಲ. ಒಟ್ಟು ಯಾರು ಇರ್ತಾರೋ ಅವ್ರ ಬಾಜು ಕೊಳ್ಳೇ ಬಿಡ್ತಾರೋ, ಉದ್ದ ಮಲ್ಕೊಂಡೇ ಬಿಡ್ತಾರೋ. ನಮ್ಮ ರಿಯಾಗ ಏನಾಗ್ತೈತೇನೋ, ಮದುವೆ ಫಂಕ್ಷನ ಜಾತ್ರೆ ಏನೇ ಬಂದು ಎಲ್ಲರೂ ಹೊಂಟು ಅಂದ್ರೆ ಒಟ್ಟು ಸೈಲೆಂಟಾಗಿರ್ತಾಳು. ಆಕೆ ಸ್ವಲ್ಪ ಮಬ್ಬ ಹಿಡ್ದಂಗೆ ಇರ್ತಾಳು. ಇಲ್ಲಿ ಗಪ್ಪ ಕುಂತು ಬಿಟ್ಟಿದ್ದಾಳು. 11:11ವರೆಗೆ ಅಂದ್ರೆ ನಾವೆಲ್ಲರೂ ಜೋಗುಳಬಾವಿ ಸತ್ಯವಕ್ಕೆ ಬಂದಿದ್ದು. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಎಲ್ಲರೂ ನಿಂತು ರೆಸ್ಟ್ ಮಾಡಿ ಆನಂತರ ಇನ್ನೇನೇನು ಮಾಡೋದು ಅಂತ ವಿಚಾರ ಮಾಡತ್ತಿದ್ದು. ಯಾರ್ಯಾರು ಜಳಕ ಮಾಡಾರಿದ್ದೀರಿ ಅವರು ಫಸ್ಟ್ ಪಟ ಜಳಕ ಮಾಡಿರಿ, ಯಾರ್ಯಾರು ಮಾಡಂಗಿಲ್ಲ ಅವರು ಕೈಕಾಲದಷ್ಟು ತೊಳ್ಕೊರಿ ಅಂತಂದು ಹೇಳತ್ತಿದ್ದು. ಇಲ್ಲಿ ನಮ್ಮ ಪಪ್ಪನ ಜಳಕ ಮಾಡ್ತೇನಂದ್ರು. ಸೊ ನಮ್ಮ ಪಪ್ಪ ಒಬ್ಬರ ಮತ್ತು ರಾಹುಲ್ಗಳು ಮಮ್ಮಿ ಪಪ್ಪ ಇಬ್ಬರು ಜಳಕ ಮಾಡಾರಿದ್ರು. ಅವರ ಹುಟ್ಟಿಗೆ ಹುಡ್ತೇನಂತ ಬೇಡ್ಕೊಂಡಿರು. ಹಾಗಾಗಿ ಅವರಿಬ್ಬರು ಜಳಕ ಮಾಡತ್ತಿರು. ಹಾಗಾಗಿ ಈಗ ಎಲ್ಲರೂ ಕೈಕಾಲು ತೊಗೊಂಬರಾಕ ಮತ್ತು ಜಳಕ ಮಾಡೋರು ಜಳಕ ಮಾಡಲಿ ಅಂತಂದು ಎಲ್ಲರೂ ಇಲ್ಲಿ ಕೊಳದ ಹತ್ರ ಬರಾತಿದ್ದು. ಒಂದೇ ಕೊಡಕ್ಕವ ಸವಿತಾ
ಇಲ್ಲಿ ರಾಹುಲ್ಗೆ ಮಮ್ಮಿ ಪಪ್ಪ ಜಳಕ ಮಾಡಿ ಹುಟ್ಟಿಗೆ ಊಟ ಇನ್ನಲ್ಲಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕೋದಿರ್ತೈತಿ. ಸೊ ಅವರ ಹುಟ್ಟಿಗೆ ಉಡ್ಸೋರನ್ನ ಕರ್ಕೊಂಡು ಹೋಗಿರ್ತಾರೋ ಅವ್ರ ಹಿಂಬಾಲೆನ ಹೋಗೋದಿರ್ತೈತಿ. ಅವರ ಹಾಡು ಅನ್ಕೊತ ಬಾರಿಸ್ಕೊತ ಹೋಗ್ತಿರ್ತಾರೋ ಅವ್ರ ಜೊತೆನ ನಾವು ಪ್ರದಕ್ಷಿಣೆ ಹಾಕೋದಿರ್ತೈತಿ. ಈಗ ಇಲ್ಲಿ ಅಂಕಲ ಆಂಟಿ ಇಬ್ಬರು ಪ್ರದಕ್ಷಿಣೆ ಹಾಕತ್ತಿರು. ಪಪ್ಪ ಮಮ್ಮಿ ನೀವು ಪ್ರದಕ್ಷಿಣೆ ಹಾಕಿ ಬರ್ರಿ, ನಾವಿಲ್ಲಿ ಬ್ಯಾಗ್ ಹತ್ರ ಕುಂತಿರ್ತೇವೆ ಅಂತ ಹೇಳಿ ಅವ್ರ ಬ್ಯಾಗ್ ನೋಡ್ಕೊತ ಅಲ್ಲೇ ಕುಂತಿರು ಬ್ಯಾಗ್ ಹತ್ರ. ಯಲ್ಲಮ್ಮ ಗುಡ್ಡಕ್ಕೆ ಬರೋರೆಲ್ಲ ಪೈಲ ಜೋಗಳ ಬಾವಿ ಸತ್ಯವಕ್ಕೆ ಬರ್ತಾರೋ. ಇಲ್ಲಿ ಬಂದ ಜಳಕ ಮಾಡಿ ಉಡಿ ತುಂಬಿ ಮತ್ತು ಯಾರು ಬೇಡ್ಕೊಂಡಿರ್ತಾರೆ ಅವ್ರು ಇಲ್ಲಿ ಹುಟ್ಟಿಗೆ ಉಟ್ಟು ಪೂಜೆ ಮಾಡಿ ಆ ನಂತರ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಯಲ್ಲಮ್ಮನ ದೇವಿ ದರ್ಶನ ತೊಗೋತಾರು. ಸೊ ಇಲ್ಲೀಗ ಹುಟ್ಟಿಗೆ ಉಡಾತಿರು, ಹಾಗಾಗಿ ಇಲ್ಲಿ ನಿವದಿ ಎಲ್ಲ ತೆಗ್ಯಾತಿರು. ಫಸ್ಟ್ ಒಂದಲ್ಲಿ ದೇವ್ರ ಗುಡಿಯಾಗ ಒಂದು ನಿವದಿ ಮತ್ತು ಇಲ್ಲಿ ಜಾಗ ಪಡಲ್ಗಿದಾಗೆಲ್ಲ ನಿವದಿ ಕೊಡಾಕ ಸವಿತಾನು ತೆಗ್ಯಾತಿಳು ಮತ್ತು ಸುಪ್ರಿಯಾ ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಬಂದಿಳು, ಅದನ್ನು ಎಲ್ಲ ತೆಗ್ಯಾತಿರು. ಎಲ್ಲನೂ ಸ್ವಲ್ಪ ಸ್ವಲ್ಪ ಅದು ಪಡಲ್ಗಿದಾಗ ಹಾಕಿ ಇವರ ಜೋಗಮ್ಮಗಳ ಹಾಡ ಅಂದು ಪೂಜೆ ಮಾಡ್ತಾರು. ಅಲ್ಲಿಗೆ ನಮ್ಮದಿದ ಹುಟ್ಟಿಗೆ ಉಡೋ ಪ್ರೋಗ್ರಾಮ ಮುಗಿತೈತಿ ಅಂದಂಗೆ. ಈ ಕಡೆ ಇವರೆಲ್ಲ ಪೂಜಾ ತಯಾರಿ ಮಾಡತ್ತಿರು ಮತ್ತು ರಿಯಾ ಸ್ವಲ್ಪ ಏನೂ ಊಟ ಮಾಡೋಕ್ಕಿಲ್ಲ, ನಾಷ್ಟ ಮಾಡೋಕ್ಕಿಲ್ಲ. ಹಾಗಾಗಿ ನಮ್ಮ ಪಪ್ಪ ಇಲ್ಲಿ ಯಲ್ಲಮ್ಮ ಗುಡ್ದಾಗ ಪೇರಿಕಾಯಿ ಭಾಳ ಫೇಮಸ್ಸ ಮತ್ತು ಭಾಳ ರುಚಿ ಇರ್ತಾವೆ. ಹಾಗಾಗಿ ಪೇರಿಕಾಯಿ ತೊಗೊಂಬಂದಿರು. ಹುಡುಗರು ಪೇರಿಕಾಯಿ ತಿನ್ನಲಿ, ಊಟದ ಟೈಮ್ ಲೇಟ್ ಆಗ್ತೈತಿ ಅಂತಂದು ಇಲ್ಲಿ ಎಲ್ಲರೂ ಪೇರಿಕಾಯಿ ತಿನ್ಕೊತನ ಕುಂತಿರು. ಜಗ ಪಡ್ಲಿಗೆ ಎಲ್ಲ ತುಂಬಿ ಆದ ನಂತರ ಇಲ್ಲಿ ದೇವ್ರ ಗುಡಿಗೆ ನಿವದಿ ತೆಗ್ಯಾತಿರು. ದೇವ್ರ ಗುಡಿಗೆ ಇಲ್ಲಿ ನಿವದಿ ಕೊಟ್ಟು ನಮಸ್ಕಾರ ಮಾಡಿ ದರ್ಶನ ತೊಗೊಂಬರ್ಬೇಕಂತ ಎಲ್ಲರೂ ಇಲ್ಲಿ ಲೈನ್ ಹಚ್ಚಿದ್ದು. ಕ್ಯೂ ಭಾಳ ಅಂದ್ರೆ ಭಾಳ ದೊಡ್ಡದಿತ್ತು. ಇಲ್ಲಿ ಈ ದೇವ್ರ ದರ್ಶನ ತೊಗೊಂಡಾದ ನಂತರ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋದ. ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಅಲ್ಲಿ ದೇವಿ ದರ್ಶನ ತೊಗೊಳೋದ. ಯಲ್ಲಮ್ಮ ಗುಡ್ಡಕ್ಕೆ ಹೋಗೋದು ಅಲ್ಲಿ ದೇವಿ ದರ್ಶನ ತೊಗೊಳೋದು ಎಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೇನೆ. ಬಿಕಾಸ್ ಲಾಗ್ ಭಾಳ ಲೆಂತಿ ಆಗ್ತೈತಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.